ಖ್ಯಾತ ಆಟಗಾರ ಯುಜ್ವೇಂದ್ರ ಚಹಲ್ ದಾಂಪತ್ಯದಲ್ಲಿ ಬಿರುಕು ಬಿತ್ತ. ಇದೊಂದು ಅನುಮಾನ ಇದೀಗ ಎಲ್ಲರನ್ನ ಕಾಡೋದಕ್ಕೆ ಶುರುವಾಗಿದೆ. ಇದಕ್ಕೆ ಪೂರಕವೆಂಬಂತೆ ಒಂದು ದೊಡ್ಡ ಬೆಳವಣಿಗೆ ಕೂಡ ನಡೆದಿದೆ. ಡಿವೋರ್ಸ್ ಬಗ್ಗೆ ಚಹಲ್ ಹಾಗೂ ಧನಶ್ರೀ ವರ್ಮಾ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕ್ಲೂ ಕೊಟ್ಟಿದ್ದಾರೆ. ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಒಬ್ಬರನ್ನೊಬ್ಬರು ಅನ್ಫಾಲೋ ಮಾಡಿದ್ದಾರೆ. ಹಾಗಾದ್ರೆ ನಿಜಕ್ಕೂ ಚಹಲ್ ದಾಂಪತ್ಯದಲ್ಲಿ ಬಿರುಕು ಬಿದ್ದಿದ್ಯಾ? ಸಂಬಂಧ ಹಳಸಲು ಏನು ಕಾರಣ? ಈ ಬಗ್ಗೆ ಹೇಳ್ತೇನೆ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಇತ್ತೀಚೆಗೆ ಸಿನಿಮಾ ನಟರು, ಕ್ರಿಕೆಟಿಗರ ದಾಂಪತ್ಯ ಜೀವನದಲ್ಲಿ ಬಿರುಕು ಎನ್ನುವ ಸುದ್ದಿಗಳು ಸಾಕಷ್ಟು ಕೇಳಿ ಬರ್ತಿವೆ. ಆರಂಭದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ಡಿಲೀಟ್ ಮಾಡಿ, ಅನ್ಫಾಲೋ ಮಾಡಿ ಡಿವೋರ್ಸ್ ಸುಳಿವು ನೀಡೋದು ಕಾಮನ್ ಆಗಿದೆ. ಪಾಂಡ್ಯ ಹಾಗೂ ನತಾಶಾ ಕೂಡ ಆರಂಭದಲ್ಲಿ ಹೀಗೆ ಮಾಡಿದ್ರು. ಬಳಿಕ ಸೋಷಿಯಲ್ ಮೀಡಿಯಾದಲ್ಲೇ ಡಿವೋರ್ಸ್ ಅನೌನ್ಸ್ ಮಾಡಿದ್ರು. ಇದೀಗ ಟೀಮ್ ಇಂಡಿಯಾದ ಸ್ಪಿನ್ನರ್ ಯುಜ್ವೇಂದ್ರ ಚಹಲ್ ಮತ್ತು ಪತ್ನಿ ಧನಶ್ರೀ ವರ್ಮಾ ದಾಂಪತ್ಯದಲ್ಲಿ ಬಿರುಕು ಬಿದ್ದಿದೆ ಅಂತ ಹೇಳಲಾಗ್ತಿದೆ. ಶೀಘ್ರದಲ್ಲೇ ಡಿವೋರ್ಸ್ ಪಡೆಯಲಿದ್ದಾರಂತ ಮಾಧ್ಯಮಗಳು ವರದಿ ಮಾಡಿವೆ. ಈ ಬಗ್ಗೆ ಸೆಲೆಬ್ರಿಟಿ ಕಪಲ್ಸ್ ಯಾವುದೇ ಅಧಿಕೃತ ಪೋಸ್ಟ್ ಹಂಚಿಕೊಂಡಿಲ್ಲ. ಆದ್ರೆ ಚಹಲ್ ಮತ್ತು ಧನಶ್ರೀ ಇನ್ಸ್ಟಾಗ್ರಾಂನಲ್ಲಿ ಪರಸ್ಪರ ಅನ್ಫಾಲೋ ಮಾಡಿರೋದು ಮತ್ತು ತನ್ನ ಪತ್ನಿ ಜೊತೆಗಿನ ಫೋಟೋಗಳನ್ನ ಚಹಲ್ ಡಿಲೀಟ್ ಮಾಡಿರೋದು ಅನುಮಾನಕ್ಕೆ ಕಾರಣವಾಗಿದೆ. ಧನಶ್ರೀ ಅವರು ಚಹಲ್ರನ್ನ ಅನ್ಫಾಲೋ ಮಾಡಿದ್ರು, ಅವರೊಂದಿಗಿನ ಯಾವುದೇ ಫೋಟೋಗಳನ್ನ ಡಿಲೀಟ್ ಮಾಡಿಲ್ಲ. ಆದ್ರೆ ಚಹಲ್ ಮತ್ತೆ ಧನಶ್ರೀ ವಿಚ್ಛೇದನ ಪಡೆಯೋದು ಕನ್ಫರ್ಮ್ ಅನ್ನೋದನ್ನ ಚಹಲ್ ಹಾಗೂ ಧನಶ್ರೀ ಅವರ ಆಪ್ತರು ಮಾಧ್ಯಮಗಳಿಗೆ ತಿಳಿಸಿದ್ದಾರೆ ಅಂತ ವರದಿಯಾಗಿದೆ. ಸೆಲೆಬ್ರಿಟಿ ದಂಪತಿ ಡಿವೋರ್ಸ್ ಪಡೆಯೋದು ಖಚಿತ. ಆದ್ರೆ ಇದು ಅಧಿಕೃತವಾಗಿ ಬಹಿರಂಗಪಡಿಸಲು ಇನ್ನಷ್ಟು ಕಾಲಾವಕಾಶ ಬೇಕು. ಆದ್ರೆ ಈ ಜೋಡಿ ಬೇರ್ಪಡಲು ನಿಖರವಾದ ಕಾರಣ ಏನು ಅಂತ ಇನ್ನೂ ತಿಳಿದು ಬಂದಿಲ್ಲ. ತಮ್ಮ ಜೀವನ ಪ್ರತ್ಯೇಕವಾಗಿ ಮುಂದುವರಿಸಲು ಇಬ್ಬರು ಸಹಮತ ವ್ಯಕ್ತಪಡಿಸಿದ್ದಾರೆ ಎಂಬುದಂತೂ ಸ್ಪಷ್ಟವಾಗಿದೆ ಅಂತ ಮೂಲಗಳು ಖಚಿತಪಡಿಸಿವೆ ಅಂತ ಮಾಧ್ಯಮಗಳು ವರದಿ ಮಾಡಿದೆ. ಅಂದ್ಹಾಗೆ ಧನಶ್ರೀ ಹಾಗೂ ಚಹಲ್ ಡಿವೋರ್ಸ್ ವದಂತಿ 2023ರಲ್ಲಿ ಸುದ್ದಿಯಾಗಿತ್ತು. ಧನಶ್ರೀ ತನ್ನ ಇನ್ಸ್ಟಾಗ್ರಾಂನಲ್ಲಿ ತನ್ನ ಹೆಸರಿನಿಂದ ಚಹಲ್ ಉಪನಾಮ ತೆಗೆದ ನಂತರ ವಿಚ್ಛೇದನ ವದಂತಿಗಳು ಹುಟ್ಟಿಕೊಂಡಿದ್ವು. ಅದಾದ ಬಳಿಕ ಚಹಲ್ ಅವರು ನ್ಯೂ ಲೈಫ್ ಲೋಡಿಂಗ್ ಎಂಬ ಇನ್ಸ್ಟಾಗ್ರಾಂ ಸ್ಟೋರಿಯನ್ನ ಹಂಚಿಕೊಂಡ್ರು. ಇದರಿಂದಾಗಿ ವದಂತಿಗೆ ಮತ್ತಷ್ಟು ಪುಷ್ಟಿ ಸಿಕ್ಕಿತು. ಅಂದಿನಿಂದಲೂ ಈ ಗುಸುಗುಸು ನಡೀತಾನೆ ಇತ್ತು. ಇದಾದ ನಂತರ ಚಹಲ್ ಅವರು ವಿಚ್ಛೇದನದ ವದಂತಿಗಳನ್ನ ತಳ್ಳಿ ಹಾಕುವ ಪೋಸ್ಟ್ ಮಾಡಿದ್ರು. ವದಂತಿಗಳನ್ನ ನಂಬೇಡಿ ಅಥವಾ ಹರಡಬೇಡಿ ಅಂತ ತೇಪೆ ಹಚ್ಚುವ ಪ್ರಯತ್ನ ನಡೆಸಿದ್ರು. ಆದ್ರೀಗ ಅದೆಲ್ಲವೂ ನಿಜವೆಂದು ವರದಿಯಾಗಿದೆ. ಅಷ್ಟೇ ಅಲ್ಲ, ಧನಶ್ರೀ ಬೇರೆಯವರ ಜೊತೆ ಡೇಟಿಂಗ್ ನಡೆಸಿದ್ದಾರೆ ಅಂತ ಚರ್ಚೆಯೂ ನಡೀತಿದೆ. ಸ್ನೇಹಿತರೆ, ಧನಶ್ರೀ ಮತ್ತು ಚಹಲ್ ಅವರು ಪ್ರೀತಿಸಿ ಮದುವೆಯಾದ್ರು. 2020ರ ಡಿಸೆಂಬರ್ 11ರಂದು ದಾಂಪತ್ಯ ಜೀವನಕ್ಕೆ ಕಾಲಿಟ್ರು. ಟಿವಿ ಶೋ ಒಂದರಲ್ಲಿ ತಮ್ಮ ಪ್ರೇಮ ಕಥೆಯನ್ನ ಬಿಚ್ಚಿಟ್ಟಿದ್ರು. ಡ್ಯಾನ್ಸ್ ಕ್ಲಾಸ್ನಿಂದ ಇಬ್ಬರ ಪ್ರೇಮ ಪಯಣ ಶುರುವಾಗಿತ್ತು. ನನ್ನನ್ನ ಮದುವೆ ಆಗ್ತೀಯ ಅಂತ ನೇರವಾಗಿ ಚಹಲ್ ಪ್ರಪೋಸ್ ಮಾಡಿದ್ರು. ಅದಕ್ಕೆ ಒಪ್ಪಿಕೊಂಡೆ ಅಂತ ಧನಶ್ರೀ ಹೇಳಿದ್ರು. ಆದ್ರೀಗ ಪ್ರೀತಿಸಿ ಮದುವೆಯಾಗಿದ್ದ ಜೋಡಿ 4 ವರ್ಷಗಳ ದಾಂಪತ್ಯ ಜೀವನಕ್ಕೆ ಅಂತ್ಯ ಹಾಡಲು ಮುಂದಾಗಿದ್ದು ಫ್ಯಾನ್ಸ್ಗೆ ಬೇಸರ ಮೂಡಿಸಿದೆ. ಈ ಸುದ್ದಿ ಸುಳ್ಳಾಗ್ಲಿ ಅಂತ ಫ್ಯಾನ್ಸ್ ಹೇಳ್ತಿದ್ದಾರೆ. ನಮಸ್ಕಾರ.